ಇರೋದ್ರಿಂದ ನಿಮ್ಗೆ ಅದನ್ನ ತೆಗಿಯಕ್ ಆಗೋದಿಲ್ಲ ಅಂತೇಳಿ ಸ್ಲೈಡಿಂಗ್ ಮಾಡಿದೀವಿ ಸರ್. ಚಿಕ್ಕದಾದ್ರೂ ಸ್ಲೈಡಿಂಗ್ ಹೌದು. ಸೊ ಇಲ್ಲಿ ನೋಡಿ ಮಧ್ಯದಲ್ಲಿ ಈ ಪಿಲ್ಲರ್ ಏನಿದೆಯಲ್ಲ ಆ ಪಿಲ್ಲರ್ ಗ್ಯಾಪ್ನ ನಾವು ಕವರ್ ಮಾಡಿರುವಂಥದ್ದು ಅಷ್ಟೇ ಸರ್. ನೋಡಿ, ಸೊ ಮುಂಚೆನೆ ಕ್ಲೈಂಟ್ ಇಲ್ಲಿ ಗ್ರಾನೈಟ್ ಹಾಕಿದ್ರು, ಸೊ ಅದನ್ನ ನಾವು ಕವರ್ ಮಾಡಿದೀವಿ ಸರ್. ನೋಡಿ ಇಲ್ಲಿ ಆಕ್ಚುಲಿ ಬೀರು ಇದೆ, ಸೊ ಬೀರು ಇಡೋದಕ್ಕೆ ಅಂತೇಳಿ ಮಾಡಿರುವಂಥದ್ದು. ಒಳಗಡೆ ಸೇರಿಸ್ಬಿಟ್ಟಿದ್ದಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನಾನು ಇರೋ ಜಾಗ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಎಲ್ಲ ಒಂದು ಕಾಂಪ್ಯಾಕ್ಟ್ ಜಾಗದಲ್ಲಿ ಇದೇನಪ್ಪ ಅಂತ ಹೇಳ್ಬಿಟ್ಟು. ಎಸ್ ವೀಕ್ಷಕರೇ, ಸೊ ನಿಮ್ಮ ಮನೆ ಕಾಂಪ್ಯಾಕ್ಟಾಗಿ ಇರಲಿ, ಚಿಕ್ಕದು ಇರಲಿ, ಕಂಜೆಸ್ಟೆಡ್ ಇರಲಿ, ಆದರೂ ಕೂಡ ನಿಮ್ಮ ಮನೇಲೂ ಕೂಡ ಒಂದು ಕ್ವಾಲಿಟಿ ಇಂಟೀರಿಯರನ್ನು ಮಾಡ್ಬೋದು, ಅದು ಕೂಡ ಬಜೆಟಲ್ಲಿ. ಆ್ಯಂಡ್ ಆ ಇಂಟೀರಿಯರ್ ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಹೌದು, ಇವತ್ತು ನಾನು ಮಾತಾಡ್ತಿರೋಂಥದ್ದು ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ. ಆ್ಯಂಡ್ ನಾನು ಇಲ್ಲಿ ನಿಮಗೆ ರೆಕಮೆಂಡ್ ಮಾಡ್ತಾ ಇರೋಂಥದ್ದು ಬಿ ಇಂಟೀರಿಯರ್ ಅವ್ರನ್ನ. ಹೌದು ವೀಕ್ಷಕರೇ, ಬಿ ಇಂಟೀರಿಯರ್ ಅವರು ಯಾವುದೇ ರೀತಿ ವರ್ಕ್ ಬಂದರೂ ಕೂಡ ಇಲ್ಲ ಅಂತ ಅನ್ನಲ್ಲ. ನೋಡಿ, ತುಂಬ ಚಿಕ್ಕ ಜಾಗ ಇದೆ, ಒಳಗಡೆನೂ ಕೂಡ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ದೆ ನೋ ಅಂತ ಹೇಳ್ದೇನೆ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಒಳಗಡೆ ರಘುನಾಥ್ ಸರ್ ನಮ್ಮ ಜೊತೆ ಕಾಯ್ತಾ ಇರ್ತಾರೆ ನಮಗೋಸ್ಕರ. ಸೊ ಒಳಗಡೆ ಹೋಗೋಣ, ಈ ಮನೆ ಯಾವ ರೀತಿ ಬಂದಿದೆ, ಏನೇನು ಚಾಲೆಂಜಸ್ ತೊಗೊಂಡ್ರು, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹಾಂ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಈ ಕಡೆ ಬನ್ನಿ. ಒಂದು ಟಿವಿ ನೆಟ್ ಇದೆ ಸರ್. ಈ ಒಂದು ಕಾಂಪ್ಯಾಕ್ಟ್ ಮನೆ ಅಂತ ಬಂದಾಗ ಏನು ಚಾಲೆಂಜಸ್ ಬರುತ್ತೆ ಸರ್ ನಿಮಗೆ? ಸರ್ ಮೇಜರ್ ಆಗಿ ಕ್ಲೈಂಟ್ ಇಲ್ಲಿ ಸ್ಟೇ ಇದ್ದಾರೆ. ಓಕೆ. ನಮ್ಗೆ ಮೇಜರ್ ಪ್ರಾಬ್ಲಮ್ ಬರೋದು ನಮ್ಗೆ ವರ್ಕ್ ಮಾಡೋದಕ್ಕೆ ಸ್ಪೇಸ್. ಸ್ವಲ್ಪ ಓಲ್ಡ್ ಮನೆ ಅಲ್ವಾ ಸರ್ ಇದು? ಆಲ್ರೆಡಿ ಹಳೆ ಮನೆ. ಸೊ ಇಲ್ಲಿ ನಮ್ಗೆ ಏನಂದ್ರೆ ನಮ್ಮ ಮೆಟೀರಿಯಲ್ಸ್ ಏನಿದೆಯಲ್ಲ ಅದನ್ನ ಒಳಗಡೆ ತಂದು ಕಟ್ ಮಾಡೋಕ್ಕೆ, ರೊಟೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಸೊ ಬಟ್ ಆಬ್ವಿಯಸ್ಲಿ ಈಗ ತುಂಬ ಜನ ವೆಯ್ಟ್ ಮಾಡಿ ಬಿ ಇಂಟೀರಿಯರ್ ಬಂದಿದ್ದಾರೆ ಅಂದಮೇಲೆ ಅದು ನಮ್ಮ ಡ್ಯೂಟಿ ಮಾಡಲೇಬೇಕು. ಸ್ವಲ್ಪ ಚಾಲೆಂಜಸ್ ಅಂದರೆ ಅದೇ ವರ್ಕ್ ಮಾಡೋಕ್ಕೆ ಸ್ವಲ್ಪ ಕೆಲಸ ಸ್ವಲ್ಪ ಕಜೆಸ್ಟ್ ಅನ್ನಿಸ್ತು. ಬಟ್ ನಮ್ಮ ಸರ್ ಇದ್ದಾರಲ್ಲ ಅವನವರು ಭಾಳ ಪೇಷನ್ಸ್ ಫುಲ್ ಪರ್ಸನ್, ತುಂಬಾ ಟೈಮ್ ಕೊಟ್ಟು ಮಾಡಕ್ಕೆ ಸಪೋರ್ಟ್ ಮಾಡಿದ್ದಾರೆ ಸರ್. ಎಲ್ಲಿದ್ದೀವಿ ಸರ್? ಹೆಸರೇನು ಸರ್? ಸರ್ ನಾವೀಗಿರೋದು ಉಳ್ಳಾಳಲ್ಲಿ ಸರ್. ಸುಬ್ರಹ್ಮಣ್ಯ ಅಂತೇಳಿ ಸರ್ ಕ್ಲೈಂಟ್ ನೇಮ್. ಸುಬ್ರಹ್ಮಣ್ಯ ಸರ್. ಏನ್ ಮಾಡಿದ್ರಿ ಈ ಮನೆಯಲ್ಲಿ? ಸರ್ ಇದು ಆಲ್ಮೋಸ್ಟ್ ಇದು 3 ಬೆಡ್ರೂಮ್ ಮನೆ ಫುಲ್ ಮಾಡಿದೀವಿ. ಸೊ ಟಿವಿ ಯೂನಿಟ್ ಆಗಿರ್ಬೋದು, 3 ಬೆಡ್ರೂಮ್ಸ್ ವಾರ್ಡ್ರೋಬ್ಸ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಪ್ರತಿಯೊಂದು ಮಾಡಿದ್ವಿ. ಬಜೆಟ್ ಸರ್ ಇಲ್ಲಿಂದ ಬಜೆಟ್ ಅಪ್ರಾಕ್ಸಿಮೇಟ್ಲಿ ಇದು 4 lakh ಪ್ಲಸ್ GST ಆಗಿದೆ ಸರ್. ಅಪ್ರಾಕ್ಸಿಮೇಟ್ಲಿ 5 lakh ವರೆಗೂ ಆಗಿದೆ ಅರೌಂಡ್ ಅಲ್ವಾ? 4 lakh ಪ್ಲಸ್ GST ಅಂತ ಹೇಳ್ಬೋದು. ಮನೆ ನೋಡ್ಕೊಂಡ್ ಬರೋಣ ಸರ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಕಾಂಪ್ಯಾಕ್ಟ್ ಇದ್ರೂ ಕೂಡ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದಾರೆ ಅನ್ನೋದು ನೀವು ನೋಡ್ಲೇಬೇಕು. ಬನ್ನಿ ಸರ್, ಒಂದ್ ಕಡೆಯಿಂದ ಮಾಡೋಣ. ಮೊದಲನೇದಾಗಿ ಲೈಕ್ ಈ ಟಿವಿ ಯೂನಿಟ್ ಸೈಜ್ ಏನ್ ಸರ್? ಈ ಟಿವಿ ಸರ್ ನೀವು ಇಂಟ್ರೆಸ್ಟ್ ಬರ್ತಿದಂಗೆ ಸಿಗುವಂತ ಟಿವಿ ಯೂನಿಟ್ ಸರ್. ಇದು ಆಸ್ ಯೂಶುವಲ್ ಇದನ್ನ ನಮ್ಗೆ ಕಾಂಪ್ಯಾಕ್ಟ್ ಅಂತ ಅನ್ಸಲ್ಲ ಸರ್. ಆಲ್ಮೋಸ್ಟ್ ಯಾಕಂದ್ರೆ ವಿಡ್ತ್ ಬಂದು ನಿಮಗೆ ಆಲ್ಮೋಸ್ಟ್ 7 feet ಬರುತ್ತೆ. ಸೊ 7x8 7x7 ವರೆಗೂ ಮಾಡಿದ್ವಿ. ಬಟ್ ಫುಲ್ PVC ಲೂವರ್ಸ್ ಹಾಕಿದೀವಿ. ಸೊ ಆಲ್ಮೋಸ್ಟ್ 7x7 ಬರುತ್ತೆ. ರೂಪ್ ಲೆವೆಲ್ ವರೆಗೆ ಹೋಗ್ಬಿಟ್ಟಿದೆ. ಓಕೆ. ಕೆಳಗಡೆ ಎಲ್ಲ ಏನೇನು ಮಾಡಿದ್ದೀರಾ? ಈ ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ನಿಮಗೆ. ಎಲ್ಲ ವುಡ್ ಫಿನಿಶ್ ಅಲ್ವಾ ಸರ್? ವುಡ್ ಫಿನಿಶಿಂಗ್. ಸೊ ಇಲ್ಲಿ ನಿಮಗೆ ಎಚಿಂಗ್ ಗ್ಲಾಸ್ ಸರ್, ಬ್ಲಾಕ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಸ್ಮೋಕ್ ಗ್ಲಾಸ್ ಕೊಟ್ಟಿದ್ದೀರಾ. ಸೊ ನಿಮ್ಗೆ ಏನಂದ್ರೆ ಸೆಟಪ್ ಬಾಕ್ಸ್ ಏನ್ ಬೇಕಾದ್ರೆ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಆ ಕಡೆ ಕೂಡ ಎಕ್ಸ್ಟ್ರಾ ಸ್ಟೋರೇಜ್ ಇದೆ ನಿಮಗೆ. ಸೊ ಇಲ್ಲೇನು ಸ್ಟೋರೇಜ್ ಇದೆ. ಸೊ ಫುಲ್ ಸ್ಪೇಸ್ ಯೂಸ್ ಆಗುತ್ತೆ. ಜೊತೆಗೆ ಇಲ್ಲೂ ಕೂಡ ನೀವು ಬೇಕಾದ್ರೆ ಶೋ ಐಟಮ್ಸ್ ಬೇಕಾದ್ರೆ ಇಡಬಹುದು. ಲಾಂಗ್ ಯೂನಿಟ್ ಹಾಕಿದ್ದಾರೆ ಇಲ್ಲಿ. ಓಕೆ. ಸೊ ಫುಲ್ ಸ್ಟೋರೇಜ್ ಇದೆ. ಇಲ್ಲೊಂದು ಲೆಜ್ ಹಾಕ್ಬಿಟ್ಟು ಲೈಟ್ ಹಾಕಿದ್ದಾರೆ ಸರ್ ಇದು. ಅಂಡ್ ಸೇಮ್ ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ಪ್ರೊಜೆಕ್ಷನ್ ಕೊಟ್ಟಿರುವಂತದ್ದು ಸರ್. ತುಂಬಾ ಜನ ಈ ಪ್ಯಾಟರ್ನ್ ಇಷ್ಟಪಡ್ತಾರಲ್ವಾ ಸರ್? ಸರ್ ಯೂಶಲಿ ಲೈಕ್ ಟಿವಿ ಯೂನಿಟ್ ಅಂದ್ರೆ 70-80% ಇದೇ ಪ್ಯಾಟರ್ನ್ ಜಾಸ್ತಿ ಇಷ್ಟಪಡ್ತಾರೆ. ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಓಕೆ. ಆಲ್ಮೋಸ್ಟ್ ವುಡ್ ಕೂಡ ಅಷ್ಟೇ, ಒಂಥರ ಗ್ರೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸರ್ ಇದು. ನೋಡ್ಬೋದು ವೀಕ್ಷಕರೇ, ಇಲ್ಲೆಲ್ಲ ಗ್ರೈನ್ಸ್ ಎಲ್ಲ ನೋಡಿದ್ರೆ ಆಕ್ಚುಲಿ ರಾಯಲ್ ಟೀಕ್ ಅಂತ ಹೇಳಿ ಅದು ಗ್ರೈನ್. ಆಮೇಲೆ ಕಿಚನ್ ನೋಡೋಣ ಸರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲಿ ಯಾರು ಕೊಡ್ತಾ ಇಲ್ಲ 1499 ಇಂದನೂ ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನ್
ಕನ್ಸ್ಟ್ರಕ್ಷನ್ ಅನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನ ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಅಂಡ್ ಸ್ಲಾಬ್ ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡಬಹುದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮ್ ಅಲ್ಲಿ ಮಾತಾಡಬಹುದು, ನೋಡ್ಕೋಬಹುದು, ವೆರಿಫಿಕೇಶನ್ ಮಾಡಬಹುದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ತರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು ಕ್ಯೂಸಿ ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬಾ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲ್ ಅಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡಕ್ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬಹುದು. ವೀಕ್ಷಕರೇ ನಮಸ್ಕಾರ. ಸರ್ ಕಿಚನ್ ಸೈಜ್ ಏನಿದೆ ಸರ್? ಸೈಜ್ ಸ್ವಲ್ಪ ಚಿಕ್ಕದಿದೆ. ಆಲ್ಮೋಸ್ಟ್ ನಿಮ್ಗೆ ಒಂದು 8x6 ಬರುತ್ತೆ. 8x6 ಬರುತ್ತೆ. ಸೊ ಇದ್ರಲ್ಲಿ ಫುಲ್ ನೋಡಿ, ಇದು ಬಂದು ನಿಮಗೆ ಸಿಂಕ್ ಯೂನಿಟ್ ಮಾಡಿರೋಂಥದ್ದು. ಓಕೆ. ಸೊ ಇಲ್ಲಿ ನಿಮಗೆ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀರಾ, ತಾಲಿ ಹಾಕಿ ಕೆಳಗಡೆ. ಓಕೆ. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಸಣ್ಣ ಸ್ಪೇಸ್ ಉಳಿತು, ಚಿಕ್ಕದ ಆಲ್ರೆಡಿ ಅವರು ಪಾರ್ಟಿಷನ್ ಮಾಡಿದ್ದೀವಿ. ಸೊ ಇಲ್ಲೂ ಮತ್ತೆ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ಇಲ್ಲಿ ನಿಮ್ಗೊಂದು ವೆಂಟಿಲೇಷನ್ ವಿತ್ ಸಿಲಿಂಡರ್ ಇಟ್ ಹಾಕಿ. ಇಲ್ಲಿ ಕಟ್ಟೆ ಇತ್ತು ಸರ್? ಹೌದು, ಕಟ್ಟೆ ಇದೆ, ಆಲ್ರೆಡಿ ಕಟ್ಟೆ ಇತ್ತು. ಹೌದು. ಓಕೆ. ಸೊ ಇಲ್ಲಿ ನೋಡಿ ಗ್ರಾಸರಿ ಯೂನಿಟ್ ನಿಮಗೆ. ಸೊ ಇಲ್ಲಿ ಆಲ್ರೆಡಿ ಚಿಮ್ನಿ ಇರೋದ್ರಿಂದ ನಿಮ್ಗೆ ಅದನ್ನ ತೆಗಿಯಕ್ಕೆ ಆಗೋದಿಲ್ಲ ಅಂತೇಳಿ ಸ್ಲೈಡಿಂಗ್ ಮಾಡಿದೀವಿ ಸರ್. ಓ, ಚಿಕ್ಕದಾದ್ರೂ ಸ್ಲೈಡಿಂಗ್ ಮಾಡಿ. ಹೌದು. ಸೊ ನಿಮ್ಗೆ ಏನಂದ್ರೆ ಸ್ಪೇಸು ವೇಸ್ಟ್ ಆಗಲ್ಲ. ಸೊ ಯೂಸ್ ಮಾಡೋದು ಆರಾಮಿರುತ್ತೆ, ಆರಾಮಾಗಿ ಯೂಸ್ ಮಾಡಿ. ಸೊ ನೋಡಿ ಫುಲ್ ಸ್ಲೈಡಿಂಗ್ ಇದೆ. ಈ ಕಡೆ ಸರ್ ಇಲ್ಲಿ ಮೇಲೆ ಫುಲ್ ಲಾಫ್ಟ್ ಇದೆ ಸರ್. ನಿಮ್ಗೆ ಎಲ್ ಶೇಪ್ ಲಾಫ್ಟ್ ಬರುತ್ತೆ. ಕಲರ್ ಯಾವುದು ಸರ್ ಇದು? ಸರ್ ಮೆಟಾಲಿಕ್ ಬ್ಲ್ಯಾಕ್ ಸಿಲ್ವರ್ ಸರ್. ಮೆಟಾಲಿಕ್ ಬ್ಲ್ಯಾಕ್ ಸಿಲ್ವರ್ ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್ ಅನ್ನು ಹಾಕಿರುವಂತದ್ದು. ಸೊ ಇಲ್ಲೂ ಕೂಡ 2 ಸ್ಪೇಸ್ ಸ್ವಲ್ಪ ಇತ್ತು ಪಿಲ್ಲರ್ ಹತ್ರ. ಅಲ್ಲೂ ಕೂಡ ಚಿಕ್ಕದಾಗಿ ಆಲ್ಮೋಸ್ಟ್ ನಿಮ್ಗೆ ಡೆಪ್ತ್ ಒಂದು 4 ಇಂಚಸ್ ಇದೆ ಅಷ್ಟೇ. ಅಷ್ಟೇ ಅಲ್ವಾ ಇದು? ಬಟ್ ಆಯ್ತಲ್ಲ ಸರ್, ಎಲ್ಲ ತರ ಐಟಮ್ ಇಟ್ಕೊಬಹುದು. ಸಣ್ಣ ಪುಟ್ಟ ಬಾಕ್ಸ್ ಎಲ್ಲ ಆರಾಮಾಗಿ ಇಡಬಹುದು. ಹೌದು. ಸೊ ಇಲ್ಲಿ ನೋಡಿ ಮಧ್ಯದಲ್ಲಿ ಈ ಪಿಲ್ಲರ್ ಏನಿದೆಯಲ್ಲ, ಆ ಪಿಲ್ಲರ್ ಗ್ಯಾಪ್ ನಾವು ಕವರ್ ಮಾಡಿರುವಂತದ್ದು ಅಷ್ಟೇ ಸರ್. ನೋಡಿ. ಸೊ ಮುಂಚೆನೆ ಕ್ಲೈಂಟ್ ಇಲ್ಲಿ ಗ್ರಾನೈಟ್ ಹಾಕಿದ್ರು, ಸೊ ಅದನ್ನ ನಾವು ಕವರ್ ಮಾಡಿದೀವಿ ಸರ್. ಓಕೆ, ಸೂಪರ್ ಸರ್, ಇದು ಚೆನ್ನಾಗಿದೆ. ಓಕೆ. ವಾರ್ಡ್ರೋಬ್ ಏನಾದರೂ ಇದೆಯಾ ಸರ್ ಕೆಳಗಡೆ? ಹಾಂ ಸರ್ ಇದೆ. ಎಲ್ಲಿ ಕಡೆ ಇಲ್ಲೊಂದು ಲೆಫ್ಟ್ ರೂಮ್ ಅಲ್ಲಿ ಇಲ್ಲೊಂದು. ಸೊ ಇದು ಆಲ್ಮೋಸ್ಟ್ ನಿಮಗೆ 10 ಫೀಟ್ ಬರುತ್ತೆ ಸರ್. ಸೊ 10x7 ಇದೆ. ಅಂಡ್ ಲಾಫ್ಟ್ ನಿಮ್ಗೆ ಇಲ್ಲಿ ಯು ಶೇಪ್ ಬರುತ್ತೆ ಸರ್. ಯು ಶೇಪ್ ಲಾಫ್ಟ್ ಬರುತ್ತೆ. ಫುಲ್ ದೊಡ್ಡ ಲಾಫ್ಟ್ ಬರುತ್ತೆ. ಸುತ್ತಲೂ ಕೊಟ್ಬಿಟ್ಟಿದಾರಲ್ಲ. ಹೌದು ಸರ್, ಫುಲ್ ಲಾಫ್ಟ್ ಬರುತ್ತೆ. ಓ ಮೈ ಗಾಡ್. ಸೊ ಎಲ್ಲ ಓಪನ್ ಡೋರ್ಸ್ ಇರುವಂಥದ್ದು ನೋಡಿ. ಇಲ್ಲಿ ಆಕ್ಚುಲಿ ಬೀರು ಇದೆ. ಸೊ ಬೀರು ಇಡೋದಕ್ಕೆ ಅಂತೇಳಿ ಮಾಡಿರುವಂಥದ್ದು. ಇದ್ರ ಒಳಗಡೆ ಸೇರಿಸ್ಬಿಟ್ಟಿದ್ದಾರೆ. ಓಕೆ. ಸೊ ಫುಲ್ ಸ್ಟೋರೇಜ್ ಸರ್. ಸೊ ಸೇಮ್ ಇದೇ ಪ್ಯಾಟರ್ನ್ ಆ ಕಡೆ ಕೂಡ ಇದು. ಈ ಕಡೆನೂ ಕಂಟಿನ್ಯೂ ಮಾಡಿದ್ದಾರೆ. ಸೊ ನೋಡಿ ಕಲರ್ ಇದು ಮೆಟಾಲಿಕ್ ಬ್ರಾನ್ಸ್ ಏನೆ. ಮೆಟಾಲಿಕ್ ಬ್ರಾನ್ಸ್. ಹೌದು. ಸೊ ಹೇಳಿದ್ನಲ್ಲ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ನೀವು ಈ ಕಲರ್ ನಾವು ತೋರಿಸಿದ್ದು. ಸೊ ಸೇಮ್ ಅದೇ ಕಲರ್. ತುಂಬಾ ಇಷ್ಟಪಡ್ತಾರೆ ನೋಡಿ ಅದನ್ನ. ಓಕೆ, ನೈಸ್ ಸರ್. ಮೇಲೆ ಇದೆ ಸರ್ ಮತ್ತೆ ರೂಮ್ಗಳು? ಹೌದು ಸರ್, ಮೇಲ್ಗಡೆಯಿಂದ 2 ರೂಮ್ ಇದೆ ಸರ್. ಮೇಲ್ಗಡೆ ಏನೇನಿದೆ? ಹಾಂ ಸರ್, ಇದು ಒಂದು ಸೆಕೆಂಡ್ ಬೆಡ್ರೂಮ್ ಸರ್. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ ಒಂದು 7 ಫೀಟ್ ಸ್ಲೈಡಿಂಗ್ ವಾರ್ಡ್ರೂಮ್ ಮಾಡಿದೀವಿ ವಿತ್ 10 ಫೀಟ್ ಲಾಫ್ಟ್. ಓಕೆ. ಸೊ ಆಲ್ರೆಡಿ ಸಜ್ಜೆ ಇತ್ತು ಸರ್. ಇದು ಆಲ್ರೆಡಿ ಸಜ್ಜೆ ಇತ್ತು, ನೋಡ್ಬೋದು ನೀವು. ಓಕೆ. ಕಲರ್ ಸರ್ ಯಾವ್ದು ಸರ್ ಇದು? ಸರ್ ಎಂಟೈರ್ ಬಿಲ್ಡಿಂಗ್ ಆಲ್ಮೋಸ್ಟ್ ಮೆಟಾಲಿಕ್ ಬ್ಲ್ಯಾಕ್ ಸಿಲ್ವರ್ ಸರ್ ಇದು. ಓಕೆ ಓಕೆ, ಮೆಟಾಲಿಕ್ ಬ್ಲ್ಯಾಕ್ ಸಿಲ್ವರ್. ಹೌದು. ಓಕೆ. ಆ್ಯಂಡ್ ಆ ಕಡೆ ಒಂದು ಇದು ಮಾಡಿಕೊಟ್ರೆ ಇಲ್ಲಿ? ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಒಂದು ಸ್ಟೋರೇಜ್ ಬಾಕ್ಸ್ ಮಾಡಿದ್ದೀವಿ ಸರ್. ಸೊ ಫುಲ್ ಚಾಂಪಿಯನ್ ಗೋಲ್ಡ್. ಹೌದು ಸರ್. ಇದು ಕಲರ್ ಆಕ್ಚುಲಿ ಈ ಕಲರ್ ಸರ್ ನೀವು ನೋಡ್ತೀರ, ಪರ್ಲ್ ಕಾಪರ್ ಅಂತ ಹೇಳಿ. ನಮ್ಮನೇಲಿ ಯೂಸ್ ಮಾಡಿರೋಂಥ ಸೇಮ್ ಕಲರ್ ಇದೇ ಕಲರ್ ಸರ್ ಅದು. ಓಕೆ. ಬಟ್ ಇವಾಗ ರೇರ್ ಆಗಿಬಿಟ್ಟಿದೆ ಸರ್ ಇದು. ಇದು ಸ್ವಲ್ಪ ಒಂಚೂರು ಡಾರ್ಕ್ ಅನಿಸ್ತು.
ಬಟ್ ಓಕೆ, ಬಟ್ ತುಂಬ ಕಡೆ ಯೂಸ್ ಮಾಡ್ತೀವಿ ಸರ್, ಓಕೆ ಓಕೆ ತುಂಬ ಓಕೆ. ಕಡೆ ಯೂಸ್ ಮಾಡ್ತೀವಿ. ಸೊ ಇದು ಸ್ವಲ್ಪ ರೂಮ್ ಚಿಕ್ಕದಾಗಿರೋದ್ರಿಂದ ಹಾಂ ಹಾಂ. ವಾರ್ಡ್ರೋಬ್ ಸೈಜು ಸ್ವಲ್ಪ ಚಿಕ್ಕದಿದೆ ಸರ್. ಇದು ಆಲ್ಮೋಸ್ಟ್ 6x7 ಬರುತ್ತೆ, 6x7. 10 ಫೀಟ್ ಲಾಫ್ಟ್ ಬರುತ್ತೆ ಸರ್. ಬಟ್ ಇದು ಒನ್ ಆಫ್ ದ ಯೂನಿಕ್ ಕಲರ್, ಹೌದು. ತುಂಬ ಇಷ್ಟ ಆಗುತ್ತೆ ಇದು ಆ್ಯಕ್ಚುಲಿ. ನೋಡಿ ವಿತ್ ಚಾಂಪಿಯನ್ ಗೋಲ್ಡ್ ಹಾಕಿದ್ದೀರಾ, ಹೌದು, ಚಾಂಪಿಯನ್. ಯೂನಿಕ್ ಹ್ಯಾಂಡಲ್ ಕೂಡ ಹಾಕ್ಕೊಟ್ಟಿದ್ದೀರಾ ಸರ್ ಇದಕ್ಕೆ. ಅಂಡ್ ಆ ಕಡೆ ಒಂದು ಯೂನಿಟ್ ಕೂಡ ಮಾಡಿದ್ದೀವಿ, ಎಕ್ಸ್ಟ್ರಾ ಸ್ಟೋರೇಜ್ ಇತ್ತು. ಹಾಂ ಹಾಂ. ಇದು ಸ್ಟೋರೇಜ್ಗಲ್ವಾ ಸರ್ ಇದು? ನೋಡಿ ವೀಕ್ಷಕರೇ, ಇವೆಲ್ಲ ಗೋಡೆ ಒಳಗಡೆ ಇರೋ ಜಾಗ ಅಲ್ವಾ ಸರ್ ಇದು? ಆಲ್ರೆಡಿ ಜಾಗ ಮುಂಚೆ ಕ್ಲೈಂಟ್ ಬಿಟ್ಟಿದ್ರು, ಅದನ್ನ ನಾವು ಯೂನಿಟ್ ಆಗಿ ಕನ್ವರ್ಟ್ ಮಾಡಿದ್ದೀರಾ. ಇದೇನು ಸರ್ ಇದು? ಸರ್ ಇದು ಒಂದು ಎಕ್ಸ್ಟ್ರಾ ಸ್ಟೋರೇಜ್ ಸರ್. ಆ್ಯಕ್ಚುಲಿ ಇಲ್ಲಿ ವಾಷಿಂಗ್ ಮಿಷಿನ್ ಇರೋದ್ರಿಂದ ಇಲ್ಲಿ ಏನಾದ್ರು ಯೂಸ್ ಮಾಡೋದಕ್ಕೆ ಅಂತೇಳಿ ಆಲ್ಮೋಸ್ಟ್ ನಾವು ಒಂದು 8 ಫೀಟ್ ಒಂದು ಸ್ಟೋರೇಜ್ ಕೊಟ್ಟಿರುವಂಥದ್ದು ಸರ್. ಫುಲ್ 8x2 ಫೀಟ್ ಇದೆ. ಆ್ಯಂಡ್ ಈ ಕಡೆ ಕೂಡ ಆಲ್ಮೋಸ್ಟ್ 6x2 ಫೀಟ್ಗೆ ಇನ್ನೂ ಎಕ್ಸ್ಟ್ರಾ ಒಂದು ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ. ಓಹ್, ಪ್ಲೆಂಟಿ ಸ್ಟೋರೇಜ್ ಇದೆಲ್ಲ ಸರ್ ಇಲ್ಲಿ. ಏನಂದ್ರೆ ಇಲ್ಲಿ ಪಿಲ್ಲರ್ ಬೇರೆ ಬಂದಿದೆಯಲ್ಲ, ಸೊ ಆಬ್ವಿಯಸ್ಲಿ ಆಗ ಸ್ಪೇಸು ವೇಸ್ಟ್ ಆಗ್ತಾ ಇತ್ತು, ಹಂಗಾಗಿ ಅದನ್ನು ಫಿಲ್ ಮಾಡಿದ್ದೀವಿ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ವನಜಾ ಮೇಡಮ್ ಇದ್ದಾರೆ. ಸರ್ ಅವೈಲೇಬಲ್ ಇಲ್ಲ ಇವತ್ತು, ಮೇಡಮ್ ಹತ್ರನೇ ಮಾಹಿತಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಮ್ಮ? ಆಮೇಲೆ ನಿಮ್ಮ ಮನೆಗೆ ಇಂಟೀರಿಯರ್ ಮಾಡಬೇಕು ಅಂತಂದಾಗ ಅಲ್ಯೂಮಿನಿಯಂಗೆ ಹೋಗೋಕ್ಕೆ ಕಾರಣ ಏನಮ್ಮ? ಬೇರೆ ವುಡ್ಡು ಇದೆ, ಬೇರೆ ಬೇರೆ ಆಪ್ಷನ್ಸ್ ಇದೆ, ಯಾಕೆ ಅಲ್ಯೂಮಿನಿಯಂಗೆ ಹೋಗ್ಬೇಕಂತ ಅನಿಸ್ತು ನಿಮಗೆ? ಇಲ್ಲ, ಇವಾಗ ವುಡ್ಗಳು ತಿರ್ಗಾ ಪ್ರಾಬ್ಲಮ್ ಬರೋಕ್ಕೆ ಶುರು ಆಗಿದೆ ಅಲ್ಲ ಸ್ವಲ್ಪ. ಹೇಗೆ ನಿಮ್ಗೆ ಗೊತ್ತಾ? ಒಂದ್ಸತಿ ಏನಾದರೂ ಅನುಭವ ಇದೆಯಾ? ಇಲ್ಲ, ನಾವೇ ತಂದಿಟ್ಟಿದ್ವಿ ವುಡ್ಗಳೆಲ್ಲ ಮಾಡ್ಸಕ್ಕೆ ರೆಡಿ ಮಾಡಿ, ಅದು ಹಂಗಾಯ್ತು. ಹೌದಾ? ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ಅಲ್ಯೂಮಿನಿಯಂ ವರ್ತು ಇರುತ್ತಲ್ಲ, ಸವಾಸ ಬೇಡ ಅಂದ್ಬಿಟ್ರಿ ಇದು? ಓಕೆ. ಅದು ವೇಸ್ಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿಲಿ ಮಾಡಬೇಕು ಅಂತ ಮಾಡಿಸಿದ್ವಿ. ಕ್ವಾಲಿಟಿ ಬಂದರೆ ಚೆನ್ನಾಗಿರಬೇಕು, ಬಾಳಿಕೆ ಬರಬೇಕು. ಓಕೆ. ಆಮೇಲೆ ಇವರು ಹೆಂಗೆ ಸಿಕ್ಕಿದ್ರು ನಿಮಗೆ? ಅದೇ ಯೂಟ್ಯೂಬಲ್ಲಿ ನೋಡಿದ್ ಫಸ್ಟ್, ಆಮೇಲೆ ನಮ್ಮ ಮನೆಯವ್ರು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು, ವಿಚಾರಿಸ್ಕೊಂಡಿದ್ರು. ನೀವು ಹೋಗಿದ್ರಾ ಮನೆಯವರಷ್ಟೇ? ನಾನಿಲ್ಲ, ಅಪ್ಪ ಮಗ ಹೋಗಿದ್ರು. ಓಕೆ ಓಕೆ. ಅವ್ರೇನೋ ಹೇಳ್ತಾರೆ, ನಿಮ್ಗೆ ಇಷ್ಟ ಆಗ್ಬೇಕಲ್ಲ, ನೀವು ಹೆಂಗೆ ಕಲರ್ಗಳು ಹೇಳಿದೆ ನಾನು ಅಷ್ಟೇ. ಇವರು ಕಳ್ಸಿದ್ರಲ್ಲ ಕಾಪಿಗಳು, ಅದ್ರಲ್ಲಿ ಕಲರ್ ಸೆಲೆಕ್ಟ್ ನಮ್ಮ ರೂಮ್ದಕ್ಕೆ ನಾ ಮಾಡಿದೆ, ಅವನದಕ್ಕೆ ಅವ್ನು ಮಾಡ್ದ. ಕಿಚನ್ಗೂ ನಾನೇ ಹೇಳಿದೆ ಲೈಟ್ ಕಲರ್ಗಳು ಬೇಡ ಅಂದ್ಬಿಟ್ಟು. ಓಕೆ 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 ಓಕೆ. ಸೊ ಫೈನಲ್ ಆಗಿ ಇವ್ರು ಹುಡುಗರೆಲ್ಲ ಬಂದಿದ್ದಾರಲ್ಲಮ್ಮ ಕೆಲಸ ಮಾಡೋ ಟೈಮಲ್ಲಿ, ಜಾಗನೂ ಕಮ್ಮಿ, ಇಲ್ಲಿ ನೀವು ಇರಬೇಕು, ಕೆಲಸನೂ ಆಗಬೇಕು, ಅದೆಲ್ಲ ಹೆಂಗಾಯ್ತಮ್ಮ? ಇಲ್ಲಿ ಕಷ್ಟ ಆಗ್ಲಿಲ್ವಾ ನಿಮಗೆ? ಇಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ವಿ, ಚೆನ್ನಾಗೂ ಮಾಡ್ಕೊಟ್ರು ಹುಡುಗರು. ಆಗಲ್ಲ ಅಂತ ಹೇಳಿಲ್ವಾ ಇವರು ಬಿ.ಟಿ ಕಡೆಯವರು? ಅವ್ರು ಏನು ಮಾತಾಡ್ಲಿಲ್ಲ ಪಾಪ, ಏನು ಮಾತಾಡ್ಲಿಲ್ಲ. ನಾವು ಆಗಲ್ಲ, ಬರಲ್ಲ, ಮಾಡಕ್ಕಾಗಲ್ಲ, ಚಿಕ್ಕ ಜಾಗ ಇದೆ, ಇಲ್ಲ ಇಲ್ಲ, ಅಬ್ಜೆಕ್ಷನ್ ಏನು ಮಾಡಿಲ್ಲ. ಏನು ಮಾಡ್ಲಿಲ್ಲ. ಕಟಿಂಗ್ ಗಿಟಿಂಗ್ ಎಲ್ಲ ಎಲ್ಲಿ ಮಾಡ್ಕೊಂಡ್ರು ಅವ್ರು? ಆಕ್ಚುಲಿ ಹೊರಗಡೆ ಮಾಡ್ಕೊಂಡ್ರು ಪಾಪ, ರೋಡಲ್ಲಿ ಮಾಡ್ಕೊಂಡ್ರಾ? ಓಕೆ ಓಕೆ. ಮಿಷಿನಲ್ಲಿ ಇಟ್ಕೊಂಡು ಒಬ್ರು ಕಟ್ ಮಾಡೋರು, ಒಬ್ರು ರೆಡಿ ಅಡ್ಜಸ್ಟ್ ಮಾಡಿ ಮಾಡಿದ್ದಾರೆ. ಕಡೆಗೆ ನಮಗೂ ಅವ್ರಿಗೂ ನಾವು ಮನೆಯವ್ರ ಥರ ಆಗೋಯ್ತು, ಮನೆಯವ್ರ ಥರ ಆಗೋದು. ಓಕೆ. ಸೊ ಅಂತೂ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮುಗಿಸ್ಕೊಟ್ರು. ಚೆನ್ನಾಗಿದ್ದಾರೆ ಹುಡುಗರೆಲ್ಲ, ಮಾಡಿ ಕೆಲಸ ಮಾಡೋರೆಲ್ಲ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ ಅನ್ಸ್ತಾ? ಯಾಕಂದ್ರೆ ನೀವು ಇಲ್ಲೇ ಇದ್ದಿದ್ರಿಂದ ನಿಮ್ಗೇನು ತೊಂದರೆ ಆಗ್ಲಿಲ್ಲ? ಇಲ್ಲ ಇಲ್ಲ, ಆ ಥರ ಕ್ಲೀನಿಂಗ್ ಮಾಡೋದು ಎವ್ರಿಥಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರ? ಅವರು ಮಾಡ್ಕೋತಿದ್ರು, ನಾನು ಅವ್ರದ್ದಾದ್ಮೇಲೆ ನೀವು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರಿ? ಓಕೆ. ರೆಡಿ ಎಷ್ಟು ಮಾಡಿದ್ರು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ತೆಗೆದಿಟ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಹೋಗೋರು. ಓಕೆ. ಆಮೇಲೆ ಫೈನಲ್ ಆಗಿ ಇವತ್ತೇನು ನಿಮ್ಮ ಮನೆ ಬಂದಿದೆ, ಔಟ್ಪುಟ್ ಬಂದಿದೆ, ನಿಮ್ಗೆ ಖುಷಿ ಆಗ್ತಾ ಇದೆ? ಹೌದಪ್ಪ, ಒಳ್ಳೆ ಮಾಡಿಸಿದ್ವಿ ಅನ್ನೋ ರಿಲೇಷನ್ ಎಲ್ಲ ಕರೆದು ತೋರಿಸಿದ್ವಿ ಒಂದು 4 ಜನಕ್ಕೆ, ಖುಷಿನೂ ಆಗಿದೆ. ಬೇರೆಯವ್ರಿಗೂ ಹೇಳಿದ್ವಿ, ಮಾಡಿಸಿ ಚೆನ್ನಾಗಿ ಬಂದಿದೆ ನೋಡಿ ಅಂತ, ವಿಡಿಯೋಗಳು ಅವ್ರಿಗೂ ಕಳಿಸಿ ಎಲ್ಲ ನೋಡಿಸಿ. ಸರ್ ಹೇಳ್ತಿದ್ರ ಅಂತಲ್ಲ, ಇನ್ನು ನೆಕ್ಸ್ಟ್ ಅದೇ ಅವ್ರ ಅಣ್ಣನ ಮಗಳು ಕಟ್ತಿದ್ದಾರೆ ವೈಟ್ ಫೀಲ್ಡ್ ಹತ್ರ, ಅವ್ರು ಕೇಳ್ತೀವಿ ಅಂದ್ರು, ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ. ಅವ್ರಿಗೆ ಕೊಡೋಣ ಅಂತ ಇದ್ರೆ ಇವಾಗ ಮತ್ತೆ ಬಿ ಇಂಟೀರಿಯರ್ಗೆ ಕೊಟ್ಬಿಡೋಣ ನೆಕ್ಸ್ಟ್ ವರ್ಕ್ ಅಂತ ಹೇಳ್ಬಿಟ್ಟು. ವೀಕ್ಷಕರಿಗೆ ಹೇಳಿ, ಬಿ ಇಂಟೀರಿಯರ್ ಕೆಲಸ ಕೊಡ್ಬೋದಾ? ಮಾಡ್ಬೋದಾ ಕೆಲಸ? ನೀವೇ ಕೊಡ್ಬೋದು ಸರ್. ಚೆನ್ನಾಗಿ ಮಾಡ್ತಾರೆ. ಮನೆಯವ್ರ ತರನೇ ಅಡ್ಜಸ್ಟ್ ಆಗಿ ಕಂಫರ್ಟ್ ಆಗಿ ಮಾಡ್ತಾರೆ ಕೆಲಸಗಳು, ತೊಂದರೆ ಇಲ್ಲ, ಯಾವ ತೊಂದರೆನೂ ಇಲ್ಲ. ಓಕೆ. ಒಂದು ಥಮ್ಸ್ ಕೊಡ್ಬೋದಾ? ಒಂದು ಥಮ್ಸ್ ಅಪ್ ಕೊಡ್ಬೋದಾ? ಆಯ್ತು, ಓಕೆ ಸರ್. ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾಂಪ್ಯಾಕ್ಟು ಪಟ್ಟದ ಮುಗಿಸ್ಕೊ ಬಂದ್ಬಿಟ್ವಿ, ನಮ್ಮ ವೀಕ್ಷಕರು ಕೂಡ ನೋಡಿರ್ತಾರೆ ಅಂತ ಹೇಳ್ಬೋದು. ಸರ್ ಇದ್ರ ಬಜೆಟ್ ಎಕ್ಸಾಕ್ಟ್ ಆಗಿ ಅಪ್ರಾಕ್ಸಿಮೇಟ್ಲಿ ಇನ್ಕ್ಲೂಡಿಂಗ್ GST ಎಲ್ಲ ಸೇರಿ 5 lakh ವರೆಗೂ ಆಗಿದೆ. ಓಕೆ ಓಕೆ. 4 lakh ಪ್ಲಸ್ GST ನೀವು ಲಾಸ್ಟ್ ಟೈಮ್ ಹೇಳಿದಂಥದ್ದು. ಇದಕ್ಕೆ ಟೈಮ್ ಎಷ್ಟು ತೊಗೊಂಡ್ರಿ ಸರ್ ನೀವು? ಸರ್ ಇದು ಆಲ್ಮೋಸ್ಟ್ ಒಂದು 15 days ಮಾಡಿದ್ದೀವಿ ಅನ್ಸುತ್ತೆ. 15 ದಿನ ಬೇಕಾಗಿತ್ತು ಸರ್. ಓಕೆ ಓಕೆ ಓಕೆ. ಇಲ್ಲಿ ಕ್ಲೈಂಟ್ ಇಲ್ಲೇ ಸ್ಟೇ ಆಗಿರೋದ್ರಿಂದ ಸೊ ನಾವು ಅನ್ಲಿಮಿಟೆಡ್ ಟೈಮಲ್ಲಿ ಎಲ್ಲ ವರ್ಕ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಈಗ ಒಂದು ವೇಳೆ ಖಾಲಿ ಇದ್ದಿದ್ರೆ ಇನ್ನೂ ಬೇಗ ಒಂದು ವೀಕಲ್ಲಿ ಆಗಿರೋದಲ್ವಾ? 10 days ಅಲ್ಲಿ ಮುಗಿಸ್ಕೊಡ್ತಾ ಇದ್ರೆ. ಹೊಸದೇನಾದ್ರು ಅಪ್ಡೇಟ್ ಬಂದಿದೆ ಸರ್? ಹೊಸ ಪ್ಯಾಟರ್ನ್ ಹೊಸದೇನಾದ್ರು? ಸರ್ ಕಲರ್ಸ್ ಅಲ್ಲಿ ಅಂತೂ ಆಲ್ಮೋಸ್ಟ್ ಪ್ರತಿ ಮಂತ್ 4-5 ಥರ ಹೊಸ ಕಲರ್ಸ್ ಅಂತ ಆ್ಯಡ್ ಆಗ್ತಾ ಇರುತ್ತೆ. ಇನ್ನು ನಮ್ಮ ಇನೋವೇಷನ್ ಅಲ್ಲಂತೂ ಪ್ರತಿ ವಿಡಿಯೋದಲ್ಲೂ ಲಾಸ್ಟ್ ಏನಾದರೂ ಒಂದು ತೋರಿಸ್ತಾನೆ ಇರ್ತೀವಿ. ಕರೆಕ್ಟ್ ಮಾಡ್ತಾನೆ ಇರ್ತೀವಿ ಸರ್. ಇನ್ನೂ ಮಾಡ್ಬೋದು ಸರ್, ಬಟ್ ಜನ ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಲ್ವಾ? ಫ್ರೀ
ಫ್ರೀ ಆಗ್ತಾ ಇಲ್ಲ, Free ಆಗ್ಬಿಟ್ರೆ ಇನ್ನೂ ಮಾಡೋದು ದೊಡ್ಡ ಮಟ್ಟದ ಇನೋವೇಷನ್ಸ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಮಾಡಕ್ ಎಲ್ಲಾ ತರ ಆಪರ್ಚುನಿಟಿ ಇದೆ, ನಮಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಗಬೇಕು. ಆಮೇಲೆ ಸದ್ಯಕ್ಕೆ ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ ಸರ್ ನಿಮ್ದು ಕರೆಂಟ್ಲಿ? ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಸರ್. ಬೆಂಗಳೂರು ಸುಮಾರು 8-10 ಕಡೆ ನಡೀತಾ ಇದೆ. ಸೊ ದಾವಣಗೆರೆ ನಡೀತಾ ಇದೆ, ಮೈಸೂರು ನಡೀತಾ ಇದೆ, ಎಲ್ಲ ಕಡೆ ಮಾಡ್ತೀರಾ? ಎಲ್ಲ ಕಡೆ ಮಾಡ್ತಾ ಇದೀವಿ ಸರ್. ಪಾಸಿಬಲ್ ಅಂತೀರಾ ಸರ್? ಮಿನಿಮಮ್ ಯಾವ ರೇಟಿಂದ ಮಾಡ್ಬೋದು ಸರ್ ನಿಮ್ದು ಆಕ್ಚುಲಿ? ಸರ್ 700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 700 ರೂಪಾಯಿಂದ ಪರ್ ಸ್ಕ್ವೇರ್ ಫೀಟ್ ಇಂದ ಲಾಫ್ಟ್ ಎಲ್ಲ 700 ರೂಪಾಯಿ. ಸೊ ಕಿಚನ್ ಬಾಟಮ್ ಎಲ್ಲ ಸಿಂಗಲ್ ಸೈಡೆಡ್ 900 ಪ್ಲಸ್ ವಾರ್ಡ್ರೋಬ್ ಓಪನ್ ಡೋರ್ ಹೋಗ್ತೀರಾ ಅಂದ್ರೆ 1000, ಸ್ಲೈಡಿಂಗ್ ಹೋಗ್ತೀರಾ 1150 ಆಗುತ್ತೆ. ಬಟ್ ಇದು ಬೇಸಿಕ್ ಸರ್, ಬೇಸಿಕ್. ಓಕೆ. ಸೊ ಇಲ್ಲ ನೀವು ಪ್ರೀಮಿಯಂ ಡಬಲ್ ಸೈಡ್ ಹೋಗ್ತೀರಾ ಅಂದ್ರೆ ಇನ್ನೊಂದು 10% ಎಕ್ಸ್ಟ್ರಾ ಆಗುತ್ತೆ. 10% ಎಕ್ಸ್ಟ್ರಾ ಆಗುತ್ತೆ. ಇವಾಗ ರೂಟಿಂಗ್ ಬೇರೆ ಇದೆ, ಅದು ಕೂಡ 1650 ರೂಪಾಯಿ. ಆಮೇಲೆ ಇದು ಒಂದು 2 BHK ಮಿನಿಮಮ್ ಯಾವ ರೇಟಲ್ಲಿ ಸ್ಟಾರ್ಟ್ ಮಾಡ್ಬೋದು ಸರ್? ಸರ್ ನಾವು ಮಿನಿಮಮ್ ಅಲ್ಲಿ ಮಾಡೋದಾದ್ರೆ 1,99,000 ಲಾಸ್ಟ್ ಟೈಮ್ ನೀವು ಯಾವುದೋ ಒಂದು ವಿಡಿಯೋ ನಾವು ಮಾಡಿರೋದನ್ನ ನೀವು ಹಾಕಿದ್ದೀರಾ. ಅದು ಮಿನಿಮಮ್ ಅಷ್ಟೇ 2 ಲಕ್ಷದ ಒಳಗಡೆ 2 ಲಕ್ಷಕ್ಕೆ ಮಾಡ್ಬೋದಾ? ಒಳ್ಳೆ ಪ್ರೀಮಿಯಮ್ ಅಲ್ಲಿ ಮಾಡ್ತೀವಿ ಅಂದ್ರೆ ಒಂದು 3.5-4 ಲಕ್ಷವರೆಗೂ ಬೇಕಾಗುತ್ತೆ. ನಾನು ಯಾಕೆ ಹೇಳಿದೆ ಅಂತಂದ್ರೆ ತುಂಬಾ ಜನ ಅಪಾರ್ಟ್ಮೆಂಟ್ಸ್ಗಳಿರ್ತವೆ, ಅವ್ರದ್ದೇ 15-20 ಯೂನಿಟ್ಸ್ ಇರುತ್ತೆ. ಸೊ ಅವ್ರು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್, ಎಟ್ ಎ ಟೈಮ್ 15 ಯೂನಿಟ್ಸ್ ಅಂತ. ನಿಮಗೆ ನೆಕ್ಸ್ಟ್ ವಿಡಿಯೋಸ್ ನಾವು ತುಂಬಾ ಈ ಅಪಾರ್ಟ್ಮೆಂಟ್ ಫ್ಲಾಟ್ಗಳು ನಡೀತಾ ಇದ್ದಾವೆ. ಈಗ ಮಾರತಳ್ಳಿ ನಡೀತಾ ಇದೆ 34 ಫ್ಲಾಟ್ ಅದು ನಡೀತಾ ಇದೆ. ಸೊ ಕೇರ್ಪುರಂ ನಡೀತಿದೆ 24 ಫ್ಲಾಟ್ ನಡೀತಾ ಇದೆ, 24 ಫ್ಲಾಟ್. ಅಂಡ್ ಮಾರತಳ್ಳಿಲೇನೆ ಇನ್ನೊಂದು 14 ಫ್ಲಾಟ್ಸ್ ನಡೀತಾ ಇದೆ. ಒಲಿಯೂರು ದುರ್ಗದಲ್ಲಿ 12 ಫ್ಲಾಟ್ ನಡೀತಾ ಇದೆ. ಒಂದು ಫುಲ್ ಅಪಾರ್ಟ್ಮೆಂಟ್ ತೋರಿಸ್ಬಿಡೋಣ. ಹೌದು, ಫುಲ್ ಎಷ್ಟು ಹೇಳೋದಲ್ಲ ಇಷ್ಟು ನಾನು ತೋರಿಸ್ತೀನಿ ಸರ್ ಅಲ್ವಾ, ಮಾಡ್ಕೊಂಬಿಡೋಣ. ಸೊ ನಿಮಗೂ ಕೂಡ ಅಪಾರ್ಟ್ಮೆಂಟ್ ಓನರ ನೀವು ಬೆಸ್ಟ್ ಬಜೆಟಲ್ಲಿ ಆಗಬೇಕು, ತುಂಬ ಖರ್ಚಾಗಬಾರ್ದು ಅಂದರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 2 ಲಕ್ಷದಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಹ್ಯೂಜ್ ಆಗಿ ಕೊಟ್ಟಾಗ, ಬಲ್ಕ್ ಕೊಟ್ಟಾಗ ಅದರಲ್ಲೂ ಕೂಡ ಡೆಫಿನೆಟ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಡೆಲಿವರೀಸ್ ಕೂಡ ಇದ್ದೇ ಇದೆ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.